ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಪೀಠ ಸದ್ಯ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಅಗತ್ಯ ಇಲ್ಲ ಅಂತ ಹೇಳಿ ತೀರ್ಪನ್ನು ಪ್ರಕಟ ಮಾಡಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಹೋರಾಟಗಾರರಂತಹ ಗಂಗರಾಜ್ ಅವರಿದ್ದಾರೆ. ನಾನು ಗಂಗರಾಜ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಈಗ ಪೀಠ ಒಂದು ತೀರ್ಮಾನ ಮಾಡಿರೋದು ಈ ಒಂದು ಪ್ರಕರಣವನ್ನು ಸದ್ಯಕ್ಕೆ ಸಿಬಿಐಗೆ ಕೊಡೋ ಅಗತ್ಯತೆ ಇಲ್ಲ ಅಂತೇಳಿ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಸರ್, ಇಲ್ಲಿ ಈ ಒಂದು ಪ್ರಕರಣನ CBIಗೆ ಕೊಡಬೇಕಿತ್ತು. ಆ್ಯಕ್ಚುಲಿ ಈ ಒಂದು ಸದ್ಯಕ್ಕೆ ಬೇಡ ಅಂತ ಕೋರ್ಟ್ ಹೇಳಿದ್ದೆ. ಪರ್ಮನೆಂಟಾಗಿ CBI ಕೊಡೋದು ಬೇಡ ಅಂತ ಕೋರ್ಟ್ ಇಂದು ಹೇಳಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈಗ 3 ಕಡೆ ತನಿಖೆ ನಡೀತಾ ಇರೋದ್ರಿಂದ ಅವೆಲ್ಲವನ್ನೂ ಸಹ ಪಾರದರ್ಶಕವಾಗಿ ತನಿಖೆ ಆಗಿತ್ತೋ ಇಲ್ಲವೋ ಅನ್ನೋದು ಅಲ್ಲಿಂದ ರಿಪೋರ್ಟ್ ಬರದಲ್ಲೇ ನಾವು ಯಾವುದನ್ನು ಇದಕ್ಕೆ ಬರೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡೇನೋ ಹೇಳಿರ್ಬೋದು ಅನಿಸುತ್ತೆ. ಯಾಕೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಆ ಕಡೆ ದೇಸಾಯಿ ಸಾಹೇಬರು ತನಿಖೆ ಮಾಡ್ತಾ ಇದ್ದಾರೆ, ಈ ಕಡೆ ಒಂದು ಕಡೆ ED ನಡೀತಾ ಇದೆ. ಯಾವ 3 ಕಡೆಯೂ ಸಹ ಯಾವುದನ್ನು ಇನ್ನೂವರೆಗೂ ಯಾವುದನ್ನು ವರದಿನ ಸಂಪೂರ್ಣವಾದ ವರದಿನೂ ನ್ಯಾಯಾಲಯಕ್ಕೆ ಅಲ್ಲಿಗೆ ಸಲ್ಲಿಸಿಲ್ಲ. ಇಂಥ ಸಮಯದಲ್ಲಿ ಈ ಪ್ರಕರಣವನ್ನು CBI ಕೊಡಬಾರದು, ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ಈ ಒಂದು ಲೋಕಾಯುಕ್ತ ತನಿಖೆಯಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದಾಗ ಮುಂದಿನ ಹೋರಾಟ ನಾವು ಮುಂದುವರ್ಸೋಕ್ಕೋಸ್ಕರ ದೂರುದಾರರಿಗೆ ಮತ್ತು ಎಲ್ರಿಗೂ ರೈಟ್ಸ್ ಇದೆ. ಮತ್ತು EDಯಿಂದ ನ್ಯಾಯ ಸಿಕ್ಕಿಲ್ಲ ಅಂದಾಗ EDಯಿಂದ ಕೆಟ್ಟಿಲ್ಲ CBI ಕೊಡಿ ಅಂತ ಕೇಳ್ಬೋದು. ಮತ್ತು ಹಾಗೆ ದೇಸಾಯಿ ಆಯೋಗ ಬಂದಾಗ ದೇಸಾಯಿಯವರ ವರದಿ ಏನಾಗುತ್ತೆ, ದೇಸಾಯಿ ವರದಿ ಕೊಡ್ಬೋದು ಅಷ್ಟೇ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ಸರ್ಕಾರ ಆಗಿರೋದ್ರಿಂದ ಅಲ್ಲೂ ಸಹ ದೇಸಾಯಿಯವರು ಏನು ವರದಿ ಕೊಟ್ಟರು ಸಹ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು. ಅದು ಇಂಪ್ಲಿಮೆಂಟ್ ಮಾಡಲ್ಲ ಸರ್. ಈಗಿರುವರೆ ಈ ಹಂತದಲ್ಲಿ CBI ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಹಂತದಲ್ಲಿ ನಾವು ಕೇಳಿದ್ದು ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋದ್ರ ಬಗ್ಗೆ ಅಂದಾಗಿ ಮುಂದಿನ ಹೋರಾಟ ಏನು ಮಾಡಬೇಕು. ಏನೀಗ ದೂರದಾರರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವರು ವಕೀಲರು ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಅವರು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಅವ್ರು ಏನು ಮಾಡಬೇಕು ಅಂತ ಅವ್ರು ಸಜೆಷನ್ ಕೊಡ್ತಾರೆ. ಮತ್ತು ಆರ್ಡ್ರಲ್ಲಿ ಏನು ಉಲ್ಲೇಖ ಆಗಿದೆ, ಯಾವ್ಯಾವ ಪಾಯಿಂಟ್ಗಳನ್ನು ಉಲ್ಲೇಖ ಮಾಡಿದೆ ಘನ ನ್ಯಾಯಾಲಯ ಅನ್ನೋದು ಆ ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಏನಿದ್ರು ಮುಂದೆ ಹೋಗ್ತಾರೆ. ಬಟ್ ಟೋಟಲಿ ಇಲ್ಲಿ ಸಿದ್ದರಾಮಯ್ಯ ಪ್ರಕರಣ ಅನ್ನೋದಕ್ಕಿಂತ ಮೂಢ ಅಕ್ರಮದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿರೋದ್ರಿಂದ ಇದು ಉನ್ನತ ಮತ್ತು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ CBI ಕೊಡಬೇಕು ಅಂತಲೇ ನಾವು ಮೊದಲಿಂದಲೂ ಹೋರಾಟ ಮಾಡ್ತಾಯಿದ್ವಿ. ಮೊದಲಿಂದಲೂ ನಮ್ಮದು ಅದೇ ಇದೆ. ನ್ಯೂಸ್ ಫಸ್ಟಲ್ಲಿ ಪ್ರಪ್ರಥಮವಾಗಿ ನಾವು ಅದನ್ನೇ ಹೇಳಿದ್ದು ತಮ್ಮ ಮಾಧ್ಯಮದಲ್ಲಿ. ಸೊ ಅದೇ ರೀತಿ ಈಗಲೂ ನಮ್ಮ ಸ್ಟ್ಯಾಂಡ್ ಹಾಗೆ ಇದೆ. ಬಟ್ ನೋಡಬೇಕು ಈ ತನಿಖೆ ಹಂತಗಳು, ತನಿಖಾ ಸಂಸ್ಥೆಗಳು ಏನು ನಿರ್ಧಾರ ಮಾಡ್ತೇವೆ, ತನಿಖೆಗೆ ವರದಿ ಕೊಡ್ತವೆ, ಅದನ್ನು ನೋಡಿಕೊಂಡು ಮುಂದೆ ಹೋಗಬೇಕು ಅನ್ನೋದು ನಮ್ಮ ಅನಿಸಿಕೆ. ಇದಿಷ್ಟು ಹೋರಾಟಗಾರರಂತಹ ಗಂಗರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.